ಅದು ಸರ್ಕಾರಿ ಆಸ್ಪತ್ರೆ. ನಿತ್ಯ ನೂರಾರು ಜನರು ಅಲ್ಲಿಗೆ ಬರ್ತಾರೆ. ಆದ್ರೆ ಆ ಆಸ್ಪತ್ರೆಯ ಕರ್ಮಕಾಂಡ ನೋಡಿ ಜನರೆಲ್ಲ ಆತಂಕಕ್ಕೆ ತುತ್ತಾಗಿದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆ ಆ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ತತ್ತರಿಕೆ. ಇದೊಂದು ಆಸ್ಪತ್ರೆನಾ? ಇದೊಂದು ವ್ಯವಸ್ಥೆನಾ? ಒಬ್ಬರು ಮಲಗಬೇಕಿದ್ದ ಬೆಡ್ನಲ್ಲಿ 4-5 ಮಹಿಳೆಯರನ್ನ ಮಲಗಿಸಿದ್ದಾರೆ. ನೆಲದ ಮೇಲೂ ಕೆಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರೋಗ್ಯ ಸುಧಾರಿಸಬೇಕಿದ್ದ ಜಾಗವೇ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುವಂತಿದೆ. ಒಂದೇ ಬೆಡ್ನಲ್ಲಿ 4-5 ಮಹಿಳೆಯರಿಗೆ ಚಿಕಿತ್ಸೆ. ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಯಲ್ಲಿ ಅವಾಂತರ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಯ ಅಧ್ವಾನ ಇದು. ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗೆ ಬಂದ ಮಹಿಳೆಯರನ್ನ ಪ್ರಾಣಿಗಳಂತೆ ಇಲ್ಲಿನ ಸಿಬ್ಬಂದಿ ನಡೆಸಿಕೊಂಡಿದ್ದಾರೆ. ನಿನ್ನೆ ಆಸ್ಪತ್ರೆಯಲ್ಲಿ 48 ಮಹಿಳೆಯರಿಗೆ ಸಂತಾನ ಶಕ್ತಿ ಹರಣ ಆಪರೇಷನ್ ನಡೆದಿದೆ. ಅನಸ್ತೇಶಿಯಾ ನೀಡಿ ಮಹಿಳೆಯರನ್ನ ಚಾಪೆ ಮೇಲೆ ಸಾಲಾಗಿ ಮಲಗಿಸಿದ್ದಾರೆ. ಒಂದೇ ಬೆಡ್ನಲ್ಲಿ 4-5 ಮಹಿಳೆಯರನ್ನ ಮಲಗಿಸಿ ಚಿಕಿತ್ಸೆ ನೀಡಿದ್ದಾರೆ. ಆಸ್ಪತ್ರೆ ಅಧ್ವಾನಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ವೈಫಲ್ಯ ಇದು. ಮತ್ತು ಮಹಿಳೆಯರಿಗೆ ಶಕ್ತಿ ತುಂಬಬೇಕಂದ್ರೆ ನೀವು ಮಹಿಳೆಯರಿಗೆ ಅವಶ್ಯಕತೆ ಇರೋದನ್ನು ಕೊಡಬೇಕು. ಮತ್ತು ಏನಾಗುತ್ತೆ, ಇದು ಒಂದೊಂದು ಬೆಡ್ಡಿನಲ್ಲಿ 4 ಜನ ಹೆಣ್ಣುಮಕ್ಕಳು ಮಲಗಿದ್ದಾರೆ. ಮತ್ತು ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರಬೇಕು, ಬೇರೆ ಕಡೆ ಹೋಗೋಕ್ಕಾಗೋದಿಲ್ಲ. TV9 ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಿದ್ದಂತೆ ಆಪರೇಷನ್ಗೆ ಒಳಗಾದವರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಇಲ್ಲೇ ಇದ್ರೆ ತೊಂದರೆ ಅಂತ ಅವರನ್ನ ಮನೆಗೆ ಕಳುಹಿಸಿದ್ದಾರೆ. ಇನ್ನು ಸಮಸ್ಯೆಯನ್ನ ತಾಲೂಕು ವೈದ್ಯಾಧಿಕಾರಿ ಕೂಡ ಒಪ್ಪಿಕೊಂಡಿದ್ದಾರೆ. ಪ್ರತಿ ತಿಂಗಳು 2 ಬಾರಿ ಆಸ್ಪತ್ರೆಯಲ್ಲಿ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ನಡೆಯುತ್ತೆ. 50 ಬೆಡ್ಗಳ ಆಸ್ಪತ್ರೆಯಲ್ಲಿ 25 ಬೆಡ್ಗಳನ್ನ ಆಪರೇಷನ್ಗೆ ಬಳಸಿಕೊಳ್ತೇವೆ. ಆದರೆ ನಿನ್ನೆ 48 ಮಹಿಳೆಯರು ಆಗಮಿಸಿದ್ರು. ಬೆಡ್ಗಳ ಕೊರತೆ ಆಗಿದ್ರಿಂದ ಹೀಗೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹೆಚ್ಚುವರಿ ಬೆಡ್ ತರಿಸಿಕೊಂಡು ಮುಂದೆ ಹೀಗೆ ಆಗದಂತೆ ನೋಡಿಕೊಳ್ತೇವೆ ಅಂತ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಮ್ಮ ಕೆಪಾಸಿಟಿ 20-25 ಮಾಡೋದಿರ್ತೈತಿ. 42 ಜನ ಮಾಡಿಸ್ಕೊಂಡ್ರು. ನಾವು ಬೇಡ್ರಪ್ಪ ಬೆಡ್ ಇಲ್ಲ ಅಂತ ಹೇಳಿದ್ರು, ಇಲ್ಲರಿ ಸರ್ ನಾವು ನೆಲಕ್ಕೆ ಮಲ್ಕೋತೀವಿ ಅಂದರು. ಯಾರನ್ನೂ ನಮಗೆ ನೆಲಕ್ಕೆ ಮಲಗಿಸೋ ಮನಸ್ಸಿರಲಿಲ್ಲ. ಅದಕ್ಕೆ 2 ಬೆಡ್ ಸೇರಿಸಿ 3 ಜನರನ್ನು ಅದರಲ್ಲಿ ಮಲಗಿಸಿ ಅಡ್ಜಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ನಾವೀಗ ಬೆಡ್ಡೂ ಎಕ್ಸ್ಟ್ರಾ 25 ಹೇಳಿದ್ದೀವಿ. ಈಗ ಅದು ಬಂತಂದ್ರೆ ಇಂಥ ಸೀನ್ಸ್ ಯಾವುವು ಇರಲ್ಲ ಅಂತ ನನ್ನ ಅಭಿಪ್ರಾಯ. ಏನೇ ಹೇಳಿ, ಬಡವರ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳು ಸಂಜೀವಿನಿ ಇದ್ದಂತೆ. ಆದರೆ ಆಸ್ಪತ್ರೆಗಳಲ್ಲಿ ನಡೆಯುವ ಇಂತಹ ಘಟನೆಗಳು ಜನರನ್ನ ಆತಂಕಕ್ಕೆ ದೂಡ್ತವೆ. ಹೀಗಾಗಿ ಈ ಘಟನೆ ಪುನರಾವರ್ತನೆಯಾಗದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಅಶೋಕ್ ಎಡಹಳ್ಳಿ, TV9 ವಿಜಯಪುರ.